ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿಂಧು ಗೌಡ. ಇವತ್ತು ಸಂಡೇ ಸ್ಪೆಷಲ್ ಏನಂತ ತೋರಿಸ್ತೀನಿ ಬನ್ನಿ. ಏನಮ್ಮ ಸಂಡೇ ಸ್ಪೆಷಲ್? ನಾಟಿ ಕೋಳಿ ಸಾರು, ಕಬಾಬ್. ಇದು ನಮ್ಮ ಅಕ್ಕ ಮಾಡಿರೋದು ಮಂಡೇ ಸ್ಟೈಲ್ ತಾನೇಮ್ಮ? ಎಸ್, ಇದು ನನ್ನ ತಂಗಿ ಮಾಡಿರೋದು. ಈ ರೆಸಿಪಿ ಯಾರಿಗಾರ ಬೇಕು ಅಂದ್ರೆ ಕೇಳಿ. ಮಂಡೇ ಸ್ಟೈಲ್ ನಮ್ಮ ಅಕ್ಕ ಒಂದ್ಸತಿ ಅದನ್ನ ಮಾಡ್ತಾಳೆ. ಮಾಡ್ತೀಯಮ್ಮ? ಮಾಡ್ತೀನಿ. ಸೂಪರ್ ಆಗಿರುತ್ತೆ ಮಂಡ್ಯ ಸ್ಟೈಲ್. ಅದಕ್ಕೆ ನಮ್ಮಮ್ಮ ಇವತ್ತು ನಮ್ಮ ಅಕ್ಕನ ಕೈಲೇ ಮಾಡಿಸಿದ್ದಾರೆ. ಮಾಡು ಮಾಡು ಅಂತ. ತಿನ್ಬಿಟ್ಟು ಹೇಳಮ್ಮ ಟೇಸ್ಟು. ಸೂಪರ್ ಆಗಿದೆ. ನಿಮ್ಗೆ ಬೇಕು ಅಂದ್ರೆ ಹೇಳಿ, ಹಾಕ್ತೀನಿ. ಕಬಾಬ್ ತಿನ್ನು. ಸೂಪರಾಗಿ ಕಾಣಿಸ್ತೈತಮ್ಮ, ಸಖತ್ತಾಗಿ ಕಾಣಿಸ್ತೈತು. ಎಷ್ಟು ಹಂಗೆ ಇರುತ್ತೆ ಅಂದ್ಕೊತೀನಿ. ಬಾ, ಎಲ್ಲರೂ ಟಿಫನ್, ಮಾರ್ನಿಂಗ್ ಟಿಫನ್ ಇಲ್ಲ, ಊಟ. ನಮ್ಮ ಅಕ್ಕ ಬಂದರೆ ಹಿಂಗೇನೆ ಎಲ್ಲ ಆಚೆ ಕರೆನೆ. ಕಾಫಿ, ಟೀ, ಟಿಫನ್ನು. ಇವಳ್ದೊಂದು ರಾಗ. ಡಯಟ್ ಅಂತಾಳೆ, ಹಿಂಗೆ ತಿಂತಾಳೆ. ಎಗ್ ಪಪ್ಸು ಮತ್ತು ಅದ್ರ ಜೊತೆಗೆ ಐಸ್ ಕೇಕು, ಚಿಪ್ಸು. ಎಲ್ಲಿ ಡಯಟ್ ಮಾಡ್ತೀಯಾ? ಏನ್ ಡಯಟ್ ಮಾಡ್ತೀಯಾ ನೀನು? ನೋಡಿ ಇವಳಿಗೆ ಕೋಲ್ಡ್ ಆಗಿರೋದು. ಹಾಯ್, ಕಾಫಿ ಆಯ್ತಾ ಕೇಳು? ಕಾಫಿ ಆಯ್ತಾ ಕೇಳು? ಎಲ್ರದ್ದು ಕಾಫಿ ಆಯ್ತಾ? ಅನ್ನ ತಾರಲ್ಲ ಚಿನ್ನಿ, ಮುದ್ದೆ. ಶಕ್ತಿ ಬಂತಮ್ಮ? ತೋರ್ಸು ಶಕ್ತಿ. ಬೇಬಿ ಸ್ಟ್ರಾಂಗ್ ಅಲ್ವಾ? ಪಾಪ ಇವಳಿಗೆ ಕೋಲ್ಡ್ ಆಗ್ಬಿಟ್ಟಿದೆ. ಅಕ್ಕ ಮನೆ ಹತ್ರ ಹುಡುಗರ ಜೊತೆ ಆಟಾಡಕ್ಕೆ ಹೋಗ್ತಾಳೆ. ಹುಡುಗರೆಲ್ಲ ತುಂಬ ಜನ ಇರ್ತಾರಲ್ವಾ, ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಇವಳಿಗೂ ಕೋಲ್ಡ್ ಆಗಿದೆ. ಇವಳಿಂದ ನಮ್ಮ ಅಕ್ಕ ಇಲ್ಲಿಗೆ ಬಂದು ನಮ್ಮಮ್ಮಂಗೆ ಕೋಲ್ಡ್ ಆಗೈತೆ. ನಮ್ಮಮ್ಮಂಗೆ ಫುಲ್ ಹುಷಾರಿಲ್ಲ. ನಮ್ಮಮ್ಮ ಮಲ್ಕೊಬಿಟ್ಟವ್ರೆ, ಚಳಿ ಜ್ವರ ನಮ್ಮಮ್ಮಂಗೆ. ಹೆಂಗಿದ್ಯಮ್ಮ? ಅದೇ 9 ಗಂಟೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು 9 ಗಂಟೆ ಹಂಗೆ ಹಾಸ್ಪಿಟ್ಲಿಗೆ ಕೊಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡ್ಬೇಕು, ಮಾತ್ರೆ ತೊಗೊಬಂದು ಕೊಟ್ಟಿದ್ದೀನಿ. ನುಂಗಿ ಮಲ್ಕೊಂಡಿದ್ದಾರೆ. ಏನೇನು ಕೆಲಸ ಮಾಡ್ತೆ ನೋಡು ನೀನು. ಏನೋ ಕುಡಾಯಿಸ್ತಿದ್ಯಾ? ಆಯ್ತಾ? ಮಾತ್ರ ಅವಾಗ ಕೊಟ್ಟಲ್ಲ. ಜ್ವರ ಬಂದೈತ ನೋಡು ಅಮ್ಮಮ್ಮಂಗೆ. ಚಿನ್ನಿ ಗಂಟ್ಲಲ್ಲಿ ಮಾತ್ರ ಸಿಗಾಕೊಂಡ್ಬಿಟ್ಟೈತೆ ಅಂತ ಸರಿ ಮಾಡು ಅಮ್ಮಮ್ಮಂಗೆ. ಹಿಂಗೆ ಗಂಡು ಅಲ್ಲಿ ಮೇಲ್ ಬಿದ್ದ ಮೇಲೆ ಹೋಗಿದೆ. ಏನು ಹೊಡಿತಾರಲ್ಲ, ಹುಷಾರಿಲ್ಲ. ಯಾರು ಹೊಡಿತಾರೆ? ಅವ್ನು ಹುಷಾರಿಲ್ಲ. ಚಿನ್ನಿ ಬೈಲಿಗೆ ಜ್ವರ ಪಾಪ. ಅಮ್ಮ, ಇದು ಯಾರಮ್ಮ ಕಾಲ್ಚನ್ ಕೊಡ್ಸಿದ್ ನಿನ್ಗೆ? ಕಾಲ್ಚನ್ ಯಾರಮ್ಮ ಕೊಡ್ಸಿದ್ದು? ಪಪ್ಪ. ಅಮ್ಮ, ಕಾರ್ ಯಾರು ಕೊಡ್ಸಿದ್ದು ಬೇಬಿಗೆ? ರೂಮಲ್ಲಿ ಇಲ್ಲ ಅಲ್ಲ ಕಾರು? ರೂಮಲ್ಲಿ ಕಾರ್ ಇಲ್ಲ. ಪಪ್ಪ ನೋಡಿ ಇಲ್ಲಿ ಪಪ್ಪ. ಅಯ್ಯೋ ಏನು ಮರ್ಯಾದೆ ಕೊಡ್ತಾಳೆ ನೋಡು.
ಹಬ್ಬಿಸ್ಬಿಟ್ಟಾಳೆ, ನಮಗೂ ಹುಷಾರಿಲ್ಲ ಏನು ಕೇಳ್ದ ಮಮ್ಮಿಗೂ ಹುಷಾರಿಲ್ಲ, ಎಲ್ಲರಿಗೂ ಹಬ್ಬಿಸ್ಬಿಟ್ಟಾಳೆ ನಿನ್ನ ಮಗಳು. ನೀನು ಹೆಂಗೋ ಬಚಾವಾಗ್ಬಿಟ್ಟು ಎಲ್ರೂ ಮಾಡ್ಕೊಂಡಿದ್ಯಾ. ಎಸು ಪಪ್ಪ, ಎಸು ಪಪ್ಪ. ಹ್ಞೂ ನಂಗೆ ಮಲಗಿದ್ರು ಹಂಗೆ ಕೇಳ್ತಾಳೆ. ಹೆಸರು ಪಪ್ಪನ ಹೆಸರು ಎಸು. ಪಪ್ಪನ ಹೆಸರೇನು? ಪಪ್ಪನ ಹೆಸರು ಹೆಸರು ಅಲ್ಲ ಯಶು. ಚಿನ್ನಿ ಅಮ್ಮ ಹೆಸರೇನು? ನೀನ್ ಗೊಬ್ಬಿನ ಪಪ್ಪನ ಜೊತೆ ಮಾತಾಡ್ ನೀನು ಅಂತೆ. ಚಿನ್ನಿ ಅಮ್ಮ ಹೆಸರೇನು? ಏನು ಅಮ್ಮ ಅಮ್ಮ ನೀನ್ ಗೊಬ್ಬಿನ ಗೊಬ್ಬಿನ ನೀನು? ಅಮ್ಮ ಹೊಡಿತು ಹೇಳಿ ಪಪ್ಪನಿಗೆ. ಮೂಸ್ತೊಳ ಕಡೆ ಎಲ್ಲ ಮೂಸ್ತೋಳು ಹೇಳೋದನ್ನ. ಚಿನಿ ಚಿನಿ ನೀನ್ ತೋ ಚಿನ್ನಿ ಹಂಗೆಲ್ಲ ಹಾಕೋಬಾರ್ದು. ಗೊಬ್ಬಿನ ಗೊಬ್ಬಿನ ಹಿಂಗೆಲ್ಲ ಮಾಡೋದು. ತೂ ಗೊಬ್ಬಿ ಗೊಬ್ಬಿನ ಹೇಳು. ತೂ ಮತ್ತೆ ನಂಗೆ ಏನ್ ಮಾಡೋದು ಗೊತ್ತೇಳು ಹಾಕ್ಬಿಟ್ಟು ತೂ ತೂ ಗೊಬ್ಬಿ ನೀನು. ನೀನ್ ಗೊಬ್ಬಿ ತೂ ನನಗ್ ನೀನ್ ಗೊಬ್ಬಿ ನೀನು. ಹೊಡೆದೇ ಬಿಟ್ಲು. ಗುಬ್ಬಿ ಏ ಗುಬ್ಬಿ ನಿನ್ ಹೆಸರೇನು? ಏನು ಹೆಸರು? ಏನು ನೇಮು? ಏನು ಹೆಸರು? ನೀನು ಬಿಂದ್ಯಾ? ಅದು ಬಿಸಿಂದು ಬಿಸುಮ ಆಕಾಶ ಅದೆಲ್ಲ ಹೇಳ್ಕೊಂಡು ಕೊಡ್ತಿರ್ತೀನಿ ನಿನ್ಕ ಅದು ಇದು ಅಂತ. ಅವಾಗ ನೀನು ಬಿಡ್ತೀಯ ಓತ್ತು ಪಪ್ಪ ಹೋಯ್ತು. ನೀನ್ ಹಿಂಗೆಲ್ಲ ಆಡಿದ್ರೆ ಹೆಸು ಹೆಸು ಎಲ್ಲಿದ್ಯಾ? ಬೇಬಿ ಕಲಿತಾವಳೆ. ಏನ್ ಮಾತು ಕಲ್ತ್ಬಿಟ್ಲಮ್ಮ ಇವಳು. ಗೊತ್ತಲ್ಲ ಬಂದ್ರೆ ಒಲೆ ಕೊಡ್ತೀನಿ ನೀನು. ಯಾಕ ಬಂದ್ರೆ ಒಲೆ ಕೊಡ್ತೀನಿ. ನಿನ್ ಪಪ್ಪನ್ಗೆ ಒದೆ. ಪಪ್ಪನ್ ಹೊಡಿಯೋಣ, ಪಪ್ಪನ್ಗೆ ರೇಟ್ ಕೊಡೋಣ. ಪಪ್ಪ ಬೇಡ ಬೇಡ ಪಪ್ಪ ಹೋಗು. ನೋಡಿ ಅಮ್ಮ ಬೇಡವಂತೆ. ಹೋಗು, ನಿಮ್ಮ ಅಪ್ಪನ ಹತ್ರ ಹೋಗು. ಗೆಟ್ ಔಟ್ ಹೋಗು. ಬಿಡ್ತಾಳೆ ಮಗಳು ಎಂತಿದ್ದಾರೆ ಕತ್ತರಿಸ್ಬಿಡ್ತೀನಿ ಅನ್ನ. ಕಟ್ಟಿಸ್ಬಿಡು. ಬಂಗಾರಿ ಹೆಂಗೆಲ್ಲ ಮಾಡ್ತಾರ ಮಮ್ಮಿಗೆ. ಜುಟ್ಟು ಹಿಡ್ಕೊಂಡು ಕತ್ತರಿಸ್ತಾಳೆ ಅಮ್ಮ ಅವಳು. ಮಾಡ್ಬೇಡ್ದಂಗೆ ನೀನ್ ಹಚ್ಚಿಯಾ? ನಿನಗೆ ಹೊಡಿತೀನಿ ಅಂತಾಳೆ. ಮೊದಲೇ ಅವಳು ಮಾಡ್ದಂಗ ಸರಿ. ಕಚ್ಬಾರ್ದು, ಪಪ್ಪ ಹೊಡಿತೈತಿ ಈಗ ನೋಡೋಣ. ಅಮ್ಮ ಗಮ್ಮಂತೈತೆ ನೋಡು, ಅಮ್ಮ ಗಮ್ಮಂತೈತೆ. ಮೋಸು ವಾಸನೆ ನೈಟು ಏನ್ ಮಾಡ್ದೆ ಗೊತ್ತಾ? ನಾನು ವಾಶ್ರೂಮ್ಗೆ ಹೋಗಿದ್ನಾ, ಇವಳು ಏನೇನೋ ಹೇಳ್ಕೊಟ್ಬಿಟ್ಟು ಸಿಂಧು ಅಮ್ಮ ಕಕ್ಕ ಮಾಡಿ ತೊಳ್ಕೊಂಡಿಲ್ಲ ಗೊಬ್ಬು, ನೀನು ಹೋಗ್ಬೇಡ ಅಂತ ಅಂದೋಳೆ. ಲಾಸ್ಟ್ ನನ್ನ ಹತ್ರ ಬಂದೇ ಇಲ್ಲ, ಮಲ್ಕೊಂಡಿಲ್ಲ. ಗೊಬ್ಬು ನೀನು ವಾಸ್ತೆ ಅನ್ಕೊಂಡು ಅವಳ ಹತ್ರನೇ ಮಲ್ಕೊಂಡವಳು ಸಿಂಧು ಜೊತೆನೆ. ಅವಳು ಟಚ್ ಮಾಡೋದು ಟಚ್ ಮಾಡಿಸ್ಕೊಂಡಿಲ್ಲ. ನಾನು ಟಚ್ ಮಾಡಿಸ್ಕೊಂಡಿಲ್ಲ, ಅವಳ ಜೊತೆನೆ ಮಲ್ಕೊಂಡ. ಎಷ್ಟಿದ್ದಳು ನೋಡು.
ಹಾಂ ಬಂದೇ ಇಲ್ಲ ಹಂಗೆ ಹೇಳ್ತಕ್ಕ. ಚಿನ್ನೆ ಅಮ್ಮ ಘಮ ಘಮ ಅಂತದ. ಬಾಯಲ್ಲೈತೆ ಮಾತಾಡ್ತಾರೆ. ಸರಿ ಆಯ್ತು. ಏನ್ ಮಾಡ್ತಿದ್ದೆ? ಏನ್ ತಿಂದೆ? ಏನ್ ಮಲಗಿದಂಗೆ ಇದೆಯಾ ಬೆಳಗ್ಗೆಯಿಂದ? ನೋಡಿ ಇವ್ರಿಬ್ರು ಜಗಳ ಸ್ಟಾರ್ಟ್ ಆಯ್ತು. ಹಾ ಮೊಸರನ್ನ ಹಾ ಮೊಸರನ್ನ ತಿಂದೆ. ಹಾ ಏ ಅಮ್ಮ ಅಲ್ಲೋರೆಲ್ಲ ಬೀಳಿಸ್ತಾಳೆ. ಅಲ್ಲಿ ನಿಂತ್ಕೈತೆ ಬಂಡ ಅಲ್ಲಿ ಇಸ್ಕು ಹಾಕ್ಬಿಡಲ್ಲ. ಹಿಂಗ್ ಮಾಡ್ತಾರ ಏನೋ. ಅಷ್ಟೇ ಮುಗೀತು. ಹಾ ನಿಧಾನ. ನಿಧಾನ 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 ತಿನ್ನು. ಆಗ್ಲೇ ಅವಾಗ ಮೊಟ್ಟೆ ಪಪ್ಸ್ ಆಯ್ತು, ಇವಾಗ ಐಸ್ ಕೇಕು. ಇನ್ನೆಲ್ಲಿ ಡಯಟ್ ಮಾಡ್ತೀಯ, ಇನ್ನೆಲ್ಲಿ ಸಣ್ಣ ಆಯ್ತೀಯ ಬಾವ? ಇದೆಲ್ಲ ನೀವು ವಿಡಿಯೋ ನೋಡ್ಬೇಕು, ಏನೇನು ತಿಂತಾಳೆ ಇಲ್ಲಿ ಅಂತ ನೋಡ್ರಿ. ಹಾ ನೋಡ್ರಿ, ನನ್ನ ಬ್ಲಾಗ್ ನೋಡ್ಕೊಂಡು ನಮ್ಮ ಅಕ್ಕ ಕೇಕ್ ತಿಂತಾಳೆ. ಈ ಯೂಟ್ಯೂಬ್ ಇದ್ದಾಗ ಮರ್ಯಾದೆ ಸಿಗ್ತಾರೆ. ನನ್ನ ಲೈಫಲ್ಲಿ ಇವಳನ್ನ ಅಕ್ಕ ಅಂದಿಲ್ಲ. ಅಮ್ಮ ನಿಂಗೆ ಅಕ್ಕ ಅನ್ನೋದು ಇಷ್ಟನಾ, ಬಿಂದು ಅನ್ನೋದು ಇಷ್ಟನಾ? ಅದು ಇಷ್ಟ ಅಲ್ಲಮ್ಮ. ಯಾರು ಅಕ್ಕ ನೀನು ಇವ್ರು ನಾನು ಹೇಳ್ತೀನಲ್ಲ ಕೀ ತಗೊಂಡೋಗಿರಲ್ವಲ್ಲ, ಹಾ ನನಗೆ ಎಷ್ಟೇ ನಗಿದ್ರು ಮಮ್ಮಿ ಅಂತೀಯಲ್ಲ, ಹಾ. ಒಂಥರ ಮುಗ ಕುಗ್ದಂಗ ಆಯ್ತದ. ಹಾ ಎಷ್ಟು ಬೇಗ ಕೀ ತಂದು ಕೊಡ್ತೀನಿ ನೋಡಿ, ಗೊತ್ತಾ? ಅಮ್ಮ ಎಲ್ಲ ತಗೊಂಡೋಗೋದು ಹೋಗ್ಬಿಡ್ತೀನಿ, ಆ ಕೀನೆ ಮೇನ್ ಕೀನೆ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮಮ್ಮಿ ಅಂತಾಳೆ, ಅದೊಂಥರ ಖುಷಿ ತಗೊಂಡೋಗ್ತೀನಿ. ನಿಂಗೆ ನಾನು ಅಂದ್ರೆ ಇಷ್ಟ? ಅದು ಹೇಳ್ಕೊಳಕ್ಕಾಗಲ್ಲ. ನಾನು ಜಾಸ್ತಿ ಇಷ್ಟನಾ, ಬಿಂದು ಜಾಸ್ತಿ ಇಷ್ಟನಾ? ಹೇಳೋ ಕರೆಕ್ಟಾಗಿ. 3 ಜನ ತುಂಬಾ ಇಷ್ಟ ನನಗೆ, ಎಲ್ಲರಿಗಿಂತ ನನ್ ಗೊಂಬೆ. ನಾನು ನೀನ್ ಇನ್ನು ತುಂಬಾ ಇಷ್ಟ. ಬಿಂದು ಇಷ್ಟ ಇಲ್ಲ. 3 ಇಷ್ಟ. ಇವಳು ಏನ್ ಮಾಡಿದ್ಲು ಗೊತ್ತಾ, ಎಲ್ಲ ಸ್ಟೋರಿ ಆ ಬೇಕ್ರಿ ಹತ್ರ ಯಾವುದೋ ಒಂದು ಹುಡುಗ ಬೆಳ್ಳಗ್ ನಿಂತಿದ್ನ, ಲೈನ್ ಹೊಡಿತಾ ಇಲ್ಲ, ಲೈನಲ್ಲ ನೋಡಬೇಕು ಸಿಂಧು, ಆ ಹುಡ್ಗ ಚೆನ್ನಾಗೋನೇನೋ, ಲೈನ್ ಹೊಡಿತೀವಿ ನಾವೆಲ್ಲ. ಹಾ ಆ ಥರ ಹುಡ್ಗ ಸಿಕ್ಕರೆ ಚೆನ್ನಾಗಿರುತ್ತಲ್ಲ ಅಂತೇಳಿ. ಇವಳಿಗೆ ಏನ ರೋಸ್ ಸ್ಲಮ್ ಆಗಿರ್ತಾರೆ. ಅಮ್ಮ ನಿನ್ಗೇನ್ ಆಸೆ? ಆಚೆ ಹೋದಾಗ ಏನ್ ನೋಡ್ತಿರ್ತೀಯಲ್ಲ ಒಂಚೂರು? ಹುಡುಗರು ನೋಡ್ತಾ ಇರ್ತೀನಿ. ಎಲ್ಲರೂ ಏನಕ್ಕೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಚೆನ್ನಾಗಿರ್ತಾರ, ನಮ್ ತಿಂಡಿ ಸೂಟ್ ಆಗ್ತಾರ. ಮದ್ವೆ ಮಾಡ್ಬೇಕಲ್ಲ, ಅದೊಂದ್ ಐತೆ. ಮದ್ವೆ ಮಾಡ್ಬಿಟ್ರೆ ನೆಮ್ಮದಿ ಆಯ್ತೀವಿ ಅನ್ನೋದು ಒಂದ್ ಐತೆ ಅಷ್ಟೇ. ಒಂದೊಳ್ಳೆ ಹುಡುಗ ಸಿಕ್ಲಿ ಅಂತ ಅಷ್ಟೇ. ಅದಕ್ಕೆ ಈ ಕಡೆ ಎಲ್ಲಾರು ಒಂದೊಳ್ಳೆ ಹುಡುಗ ನೀನು ನೋಡೋಣ ಅಂತ ನೋಡ್ತಾ ಇದೀನಿ. ಅದೇನವ ಇಂಥದೊಂದು ಬಿಲ್ಡಿಂಗ್ ಇದ್ರೆ ಸಾಕು. ಈ ಥರದ್ದು ಬಿಲ್ಡಿಂಗ್ ಇದ್ರೆ ಚೆನ್ನಾಗಿರುತ್ತೆ. ನೋಡ್ರಿ ಇವ್ರು ಇಬ್ರು ಆಸೆ ಏನು ಅಂತ. ಇವಾಗ ಜನ ಅನ್ನಲ್ಲ ಮಗಳಿಗೆ. ಇವಾಗ ಏನಂತಾರೆ ಗೊತ್ತಾ, ನಮ್ಮ ಅಣ್ಣ ತಮ್ಮಂದಿರು ಮಾಡಿಲ್ಲ, ಕಷ್ಟಪಟ್ಟು ನಾನ್ ಮಾಡಿರೋದು. ನಾವೆಲ್ಲ ಇದ್ವಿ, ಹೆಂಗೋ ಮಾಡ್ಬಿಟ್ರು, ಅಣ್ಣ ತಮ್ಮಂದಿರೆಲ್ಲ ಮಾಡ್ಬಿಟ್ರು, ಚಿಕ್ಕ ಮಗಳಿಗೆ ಯಾರು ಇಲ್ವೇನೋ ಅದಕ್ಕೆ ಮದುವೆ ಅಂತಾರ. ಇಲ್ಲಮ್ಮ, ಅವ್ರು ಮಾಡ್ಲಿಲ್ಲ, ಕಷ್ಟಪಟ್ಟಿರೋದು ನಾನು. ಇವಾಗ ಚಿಕ್ಕ ಮಗಳು, ಇವಾಗ ಗಂಡನ ಜೊತೆ ಅವಳೆ ನಮ್ದುಗ ಒಂದು ಆಸೆ ಇರಲ್ವಾ? ಇರುತ್ತೆ. ಮತ್ತೆ ಏನೋ ಅದೇನೋ ಕಣ್ಣು ಬರನೇ ಕೂಡ್ಬತ್ತಾ ಇಲ್ಲ ನಿಮ್ಗೆ. ಆದ್ರೆ ನಿನ್ನ ಆಚೆ ಕಳ್ಸೋಕ್ಕೂ ಇಷ್ಟ ಇಲ್ಲ, ನಿನ್ ಬಿಟ್ಟಿರೋಕ್ಕೂ ಆಗಲ್ಲ ನನಗೆ. ನೀನು ನಾನು ಇಲ್ಲ ಅಂತ ಊಟನೇ ಮಾಡೋದಿಲ್ಲ ತಾನೆ? ಇರಕ್ಕೆ ಆಗಲ್ಲ. 2 ಅವರ್ 3 ಅವರ್ ಇರ್ತೀನಿ ಅಷ್ಟೇ, ಸಪ್ಪೆ ಆಗ್ಬಿಡ್ತೀನಿ, ಊಟ ತಿನ್ನಲ್ಲ. ಅದಕ್ಕೆ ನಮ್ಮ ಮಕ್ಕಳ ಮನೆಗೂ ಕಳ್ಸಲ್ಲ. ಎಷ್ಟು ಸತಿ ಕರೀತಾಳೆ, ಕಳ್ಸಲ್ಲ ನಮ್ಮಮ್ಮ. ಮದುವೆ ಟೈಮಲ್ಲಿ ಏನು ಜಗಳ ಮಾಡ್ತಾ ಇದ್ದೆ ನಾನು. ಹೌದು. ಏನೋ ಬೇರೆಯವ್ರಿಗೆ ಜಗಳ ಅನ್ಸ್ತು, ನನಗೆ ಅದು ಕೋಪ. ಏನಮ್ಮ ಅಳ್ತಾ ಇದೆಯಾ? ಯಾಕೆ ಅಲ್ಬೇಡ, ಅಲ್ಬೇಡ. ಇವಾಗ ಇವಳು ನೋಡಿ ಮೂಗಲ್ಲಿ ಸುರಿತಾ ಐತೆ. ಐಸ್ ಕೇಕ್ ಬೇಕಾ ನಿನ್ಗೆ? ಮದುವೆ ಮುಂಚೆ ನಿನ್ನ ಹಚ್ಕೊಡಿಂದ ಜಾಸ್ತಿ ಇವಳು ಹಚ್ಕೊಡಿಂದ.
ಏಯ್ ನಿನ್ನ ಕರೆಕ್ಟಾಗಿ ಹೇಳ್ಬೇಕು. ಜಾಸ್ತಿ ನಿನ್ನ ಇನ್ನ ಹಚ್ಕೊಂಡಿದ್ದ ನಾನು. ಆಮೇಲೆ ನೀನು ಮದ್ವೆ ಆಗೋದ್ಮೇಲೆ ಇವಳಿಗೆ ಹಚ್ಕೊಂಡೆ ಜಾಸ್ತಿ. ಯಾಕಮ್ಮ ಗೊತ್ತಿಲ್ವಾ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೆಲ್ಲ ಬರ್ತೈತೆ ಹಳೆದೆಲ್ಲ ಅದನ್ನ ಒಂದ್ ದಿನಕ್ಕೆ ಎಷ್ಟು ಸತಿ ನೆನ್ಸ್ಕೊತೀನಿ. ಕೈ ಹಿಡ್ಕೊಂಡು 3 ಜನ ನಡ್ಕೊಂಡು ಹೋಗ್ತಾ ಇದ್ದು ಹೌದು. ಅವೆಲ್ಲ ಒಂಥರ ನೆನ್ಸ್ಕೊಂಡು ಅಳು ಬರುತ್ತೆ. ಅಳು ಅದು ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಳಕ್ಕಾಗಲ್ಲ. ಅದು ಬೇರೆ ಜಗಳ ಅನ್ಸುತ್ತೆ. ಬಿಂದು ಅಳ್ತಾವಳೆ. ಇಲ್ಲಪ್ಪ ಬಾಯ್ ಬಾಯ್ ಟಾಟಾ ಇವಾಗಿಂದ ಬಿಡದೆ ಹಾಕ್ಬಿಡ್ತಾವಳೆ ಬಿದ್ದ ನೋಡಮ್ಮ. ಇನ್ನೇನು ಸಮಾಚಾರ? ಮಾತ್ರ ಬೆವರು ಕೊಡ್ತಾರೆ. ಮಲ್ಕೊಬಿಡು. ಏನ್ ಮಗಳೇ ನೋಡಿಲ್ಲವ್ರಿ ಕತೆ ತಚ್ಚಿನಿ ನೋಡು ಮುಗಿಲ್ ಬುಡ್ಡೆ. ಏನಮ್ಮ ನನ್ ಬಿಟ್ಟು ಎಷ್ಟು ದಿನ ಇರ್ತೀನಿ? ನಾನು ಇರೋದಿಲ್ಲ ಅಮ್ಮ. ನಾನು ಎಲ್ಲರೂ ಹೋದ್ರೆ ಮಮ್ಮಿ ಬಗ್ಗನೇ ಇದು ನೆನ್ಸ್ಕೊಂತಾ ಇರಲ್ವೇನೆ? ನನ್ ಬಿಟ್ಟು ಒಂದ್ 2 ದಿನ ಇರ್ತೀಯ? 2 ದಿನ ಆಗಲ್ಲ. ನಾನು ಸುಮ್ಮನೆ ಕಯ್ಯ ಅಂತೀನಿ ಅಷ್ಟೇ ಅಮ್ಮ. ಗೊತ್ತು ನನಗೆ. ಗೊತ್ತಿದ್ರು ಮತ್ತೆ ಯಾಕೆ ಜಗ್ಲಕ್ಕೆ ಬರ್ತೀಯಾ? ಅದು ಮಾಮೂಲಿ ಹೇಳೋದು ನಿಂದು. 2 ದಿನ ಇರ್ತೀಯ? ಒಂದಿನ ಸಾಯಂಕಾಲವರೆಗೂ ಇರ್ತೀಯಲ್ಲ? ಸಾಯಂಕಾಲವರೆಗೂ ಇರ್ತೀಯ ಅಂದ್ರೆ ಏನ್ ಮಾಡ್ತಿರ್ತೋ ಏನು ಅನ್ನೋದು ಮಾಡಲ್ಲ. ಅದೊಂದು ನಿಂಗೆ ಆ ಟೆನ್ಷನ್. ಊಟ ಮಾಡಲ್ಲ ಸೊಪ್ಪಿ ಬಿಂದು ನೀನ್ ಎಷ್ಟು ದಿನ ಇರ್ತೀಯ ನಮ್ಮನ್ ಬಿಟ್ಟು? 5 ವರ್ಷ 10 ವರ್ಷ 10 ವರ್ಷ ಬೇಕಾಗಿರ್ತೀವಿ. ನಿನ್ ಗಂಡನ ಮೇಲೆ ಆಣೆ ಕೇಳು. ನಿಜ ನಿನ್ ಗಂಡನ ಮೇಲೆ ಆಣೆ ಇಟ್ಟು ನಮ್ಮನ್ನ ಬಿಟ್ಟು ಇರ್ತೀನಿ ಅಂತ ಇರ್ತೀನಿ. ಮಾಡ್ದೆ. ಫೋನ್ ಮಾಡ್ದೆ ಇರಲ್ಲ. ಅಯ್ಯೋ ಎಷ್ಟು ಒಂದ್ ದಿನಕ್ಕೆ 10 ಸತಿ ಆದ್ರೂ ಮಾರ್ನಿಂಗ್ 9ಗೆ ಸ್ಟಾರ್ಟ್ ಆದ್ರಮ್ಮ, ನೈಟ್ 1 ಗಂಟೆ 1 ಗಂಟೆ ಇಲ್ಲ 12:30 10 ಗಂಟೆಗೆ ಸ್ಟಾರ್ಟ್ ಆಯ್ತು. 11 ಲಾಸ್ಟ್ ಕಾಲ್. ಲಾಸ್ಟ್ ಬೆಳಗ್ಗೆ ಬೆಳಗ್ಗೆ 10 ಗಂಟೆಯಿಂದ ಲಾಸ್ಟ್ ಕಾಲು 11:30 12 ಗಂಟೆ 12 ಗಂಟೆ ಅಷ್ಟೇ. ತಿರ್ಗಾ ಮಾರ್ನಿಂಗ್ ಅದೇ ರೋಟೀನ್. ಅಷ್ಟೇ. ವಿಡಿಯೋ ಕಾಲ್ ಇರುತ್ತೆ. ನೀನು ಫೋನ್ ಇದೆ ಎಷ್ಟು ದಿನ ಇರ್ತೀಯ? ಇರಲ್ಲ ಫೋನ್ ಇಲ್ಲದೆ ಫೋನ್ ಮಾಡಿಸ್ದೆ ನಿಮ್ದಿಲ್ಲ ಫೋನ್ ಏನಾದ್ರು ಹಾಳಾಗೋದ್ರು ಯಾಕೆ ಕಾನ್ಸ್ಟೇಬಲ್ ಇವ್ರ ಅಪ್ಪನ ಹತ್ರ ಐತಲ್ಲ ಕಾನ್ಸ್ಟೇಬಲ್ ಬಿಡಲ್ಲ. ಇಲ್ಲಿ ಯಾರ ನಂಬರ್ ಇಲ್ಲ ಕಾನ್ಸ್ಟೇಬಲ್ ಐತಲ್ಲ ಅವರು ಮೂಗಲ್ ನೋಡು ಗೊನ್ನೆ. ತಿನ್ನು ಇನ್ನೊಂದ್ಸೂರು ಸುರಿತೈತೆ ತಿನ್ನು. ಅದನ್ನ ತಿನ್ನಕ್ಕೂ ಆಯ್ತಲ್ಲ ಅವಳಿಗೆ. ಸುಮ್ಮನೆ ನೋಡು ಹೆಂಗ್ ಮಾಡ್ತಾಳೆ. ಆ ಸ್ಪೂನ್ ಹಂಗೆ ಇಟ್ಕೊಳ್ಳೋದು ಕರೆಕ್ಟಾಗಿ ಇಟ್ಕೋ ಸ್ಪೂನು. ಕೊನೆ ಬರ್ತೈತೆ ಕೊನೆ ಪಾಪ. ಇವಾಗ ತಾನು ಒರ್ಸಿದ್ದೀನಿ. ಗೋಬಿ ಗೋಬಿ ಗೋಬಿ. ಬೇವತ್ತಾಯ್ತು ನೋಡೋದು. ನಮ್ಮಮ್ಮ ಇವಾಗ ಮಾತ್ರ ನುಂಗೈತೆ, ಒಂಚೂರು ಕಮ್ಮಿ ಆಗೈತೆ, ಫುಲ್ಲು ಬೆವರ್ತಾ ಇದ್ದಾರೆ. ಹೆಂಗೈತಮ್ಮ ಈಗ? ಚಳಿ ಜ್ವರ ಬಂದ್ರೆ ನೆಗ್ಲೆಕ್ಟ್ ಮಾಡಿ ಅಲ್ಲಿ ಮೆಡಿಕಲ್ ಸ್ಟೋರ್ ಅವ್ರು. ಇವಾಗ ಬ್ಲಡ್ ಇದೆಲ್ಲ ಆಗ್ತದೆ ಇಮಿಡಿಯೇಟ್ಲಿ. ನಾನು ನಿನ್ನ ಎಷ್ಟು ಕರೀತೀನಿ ಬರೋದಿಲ್ಲ ನೀನು, ಅದಕ್ಕೆ ನನಗೆ ಕೋಪ ಬರೋದು ನನಗೆ. ಏ ಪ್ರೀತಿ ನೀನು ಅದೇನು ಅಂತ ಏನಮ್ಮ ಅದೇನೋ ಐಸಿಟ್ಟು ಅಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ. ನಾನು ಫಸ್ಟ್ ಕೋಪ ಐತಿ, ಇವಾಗ ಕೋಪನೇ ಬರಲ್ಲ. ಈ ಪ್ರೀತಿ ಐತೆ ನಿನಗೆ, ತುಂಬಾ ಅತಿಯಾದ ಪ್ರೀತಿ ಐತೆ ನನ್ನ ಮೇಲೆ. ಅಂದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಒಳ್ಳೆ ಗಣಿಸ್ತಾರ ಕೈ 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 ಅನ್ಕೊಂಡ್ಬಿಡ್ತೀಯ. ಕೈ 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 ಆಗೋದೆ ಯಾವಾಗ ಬೇಜಾರಾಗ್ಬಿಟ್ಟದೆ. ನಿಂಗೆ ನನ್ ಕಂಡ್ರೆ ಭಯನಾ? ಯಾರು ನಿನ್ ನೋಡ್ತೇವೆ ನಾನ್ ಬಂದಿದ್ದೀನಿ, ನಾನು ನೋಡ್ತೇವೆ ಮತ್ತೆ ಯಾಕೆ ನನ್ನ ಜೊತೆ
ಎಂತ ಭಯನೂ ಇಲ್ಲ ಅಂದ್ರೆ ಗೌರವ ಅಕ್ಕನ ಮಮ್ಮಿ ಬಾಬಾ ಅನ್ನೋದು ಗೌರವ ಐತೆ. ಆದ್ರೆ ಏನಾರ ಇದಾದ್ರೆ ಭಯ ಬೀಳಲ್ಲ ಇದು. ಏನ ಅಂದ್ರೆ ಏನ್ ಟೈಪ್ಸು ಮತ್ತೆ ಫೋನ್ ಎತ್ತಿಲ್ಲ. ಅವತ್ತೊಂದ್ಸತಿ ನೈಲಟ್ ಮಾಡ್ಬೇಕು ಹೋದಾಗ ಫೋನ್ ಎತ್ತಿದ್ದಕ್ಕೆ ಭಯ ಬೀಳ್ತಿದ್ದಲ್ಲ. ನಿಮ್ಗೆ ಗೊತ್ತು ನೀನ್ ಏನಾರ ಮಾಡ್ಬಿಡ್ತೀಯ ಅಂತ. ಅರ್ಥ ಆಗಿದಮ್ಮ. ಸರ್ ಫೋನ್ ಹಾಕಿ ಹಾ ಹೌದು. ಸಾಕಾಯ್ತು. ಸರ್ ಫೋನ್ ಮಾಡಿದ್ದಲ್ಲ ನಮ್ಗೆ ಇನ್ನೂ ಬಂದ. ಓ ಭಯ ಆಗೋಗಿತ್ತು ಅವ್ರಿಗೆ. ಹಾ ಮತ್ತೆ ಯಾಕೆ ಅಷ್ಟೊಂದ್ ಕೈಯ ಅಂದಿದ್ದು ಗೊತ್ತಿದ್ರುನುವೆ. ಗೊತ್ತಿದ್ರು ಸುಳ್ಳೆ ನೀನ್ ಏನಂದ ಗೊತ್ತಾ, ಮೆಟ್ಲು ಹತ್ತುತ್ತಾ ಇದೀನಿ ಕಣಮ್ಮ ಇರೋ ಅಂದಾಗ ಮೆಟ್ಲು ಹತ್ತುತ್ತಾ ಇದ್ದವಳು ಎಲ್ಲೋದ್ಲು. ರೋಡ್ ದಾಟ್ಬೇಕಲ್ಲ, ಏನಾರ ಆಯ್ತಾ ಅನ್ನೋದು ನಮ್ಗೆ ರೋಡ್ ದಾಟಿ ಏನಾದ್ರು ಯಾವನಾರ ಎತ್ಕೊಂಡು ನಾವಾಗಿನ ಕಿಡ್ನಾಪ್ಕೊಂಡು ನಡೀತಾ ಇದ್ದೆ. ಅದಕ್ಕೆ ನೀನು ಆದ್ರೆ ಇನ್ನೂ ಅಲ್ಲೇ ಸುಮ್ನೆ ಸುಳ್ಳು. ಆಮೇಲೆ ಸರ್ ಫೋನ್ ಹಾಕಿದ್ದು ಸಿಂಧು ಬಂದಿಲ್ವಲ್ಲ ಇಲ್ಲಿ. ನಾನು ಅಲ್ಲೆಲ್ಲೋ ಬರ್ತಾ ಇದ್ದೀನಿ ಅಂದ್ಲು. ಇನ್ನೊಂದ್ ಸ್ವಲ್ಪ ಹೊತ್ತು ನನ್ಗೆ ಮಮ್ಮಿಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ವಲ್ಲ. ಮಮ್ಮಿ ಎಲ್ಲಿ ಬೈತೈತೋ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿದ್ದು. ನನ್ಗೆ ಎಷ್ಟು ಭಯ ಆಗೋಗಿತ್ತು ಗೊತ್ತಾ. ಇವಳು ಬೇರೆ ಇದ್ರವಳು ಓನರ್ ಶೋರೂಮ್ ಬೇರೆ ಕಾಲ್ ಮಾಡ್ತಾವಳೆ. ಅದೇನೋ OTP ನಂಬರ್ ಬಂದೈತೆ ಅಂತ. ಅದು ನಂಬರ್ ನಿನ್ನ ಹತ್ರ ಐತೆ. ನನ್ಗೆ ಅವತ್ತು ಎಷ್ಟು ಭಯ ಆಗೋಗಿತ್ತು ಗೊತ್ತಾ. ಸಿಕ್ಕಾಬಟ್ಟೆ ಭಯ ಆಗಿತ್ತು. ನಿನ್ ಮೇಲೆ ನಾವು ನಂಬಿಕೆ ಇಟ್ಟು ನಿನ್ನ ಫ್ರೀ ಆಗಿರ್ತೀವಿ. ಒಂದು ಸುಳ್ಳು ಹೇಳಿದ್ರೆ ಅದೆಷ್ಟಾಗುತ್ತೆ. ನಾನೇನಾರು ಸುಳ್ಳು ಹೇಳಿದ್ದೀನಾ? ನನ್ಗೂ ನಿಜ ಭಯ. ನಂಗೆ ಸುಳ್ಳು ಹೇಳೋಕೆಲ್ಲ ಭಯ ಆಯ್ತಿತ್ತೆ. ಸುಳ್ಳು ನನ್ಗೆ ಗೊತ್ತಾಯ್ತಿತ್ತೆ. ನೋಡ್ತೀನಿ. ನೋಡಿ ಹೆಜ್ಜೆಲಿ ನಿನ್ ನಡವಳಿಕೆ ನಿನ್ ವಾಯ್ಸಲ್ಲೇ ನನ್ಗೆ ಗೊತ್ತಾಗ್ಬಿಡ್ತೀನಿ. ಸುಳ್ಳು ಹೇಳಕ್ ಹೋಗಿ ಅದಕ್ಕೊಂದು ಇದೊಂದು ಮಿಕ್ಸ್ ಮಾಡಿ ಹೇಳಿರ್ತೀಯ. ಇದು ಸುಳ್ಳು ಅಂತ ನನ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಮಮ್ಮಿನೇ ಸುಳ್ಳು ಹೇಳ ನನ್ಗೆ ಗೊತ್ತಾಗ್ಬಿಡುತ್ತೆ. ಮಮ್ಮಿ ಸುಳ್ಳು ಹೇಳ. ನೀನ್ ಸುಳ್ಳು ಹೇಳಿದ್ರೆ ಇವ್ಳು ಸುಳ್ಳು ಹೇಳಿದ್ರೆ ಸುಳ್ಳು ಹೇಳೋದು. ಮಮ್ಮಿ ಸುಳ್ಳು ಹೇಳಿದ್ರು ಅವಾಗ ಬಚ್ಚವಾಗ ಸುಳ್ಳು ಹೇಳ್ತೀನಿ. ಆಮೇಲೆ ಒಂದ್ಸಲ ಸಿಟಿ ನಿಜ ಹೇಳ್ಬಿಡ್ತೀನಿ. ಅಮ್ಮ ನೋಡಿ ಇವಳು ಅಮ್ಮ ಸ್ವೆಟರ್ ಎಲ್ಲ ಹೋಯ್ತು ಕಣೆ ಅವಳ್ದು. ನಿಜ ಹೇಳ್ತೀನಲ್ಲಮ್ಮ ಆಮೇಲೆ. ಹೌದು. ಹೋಗು ಬೇಡ. ಗುಡ್ ಗರ್ಲ್ ಅಂತ ಬೇಬಿ. ಹಾ ಗೊತ್ತಾಯ್ತು. ಏನೇನ್ ತಿಂತಾಳೆ ಅಂತ ಡಯಟಿನ್ ಎಲ್ಲಿ ಮಾಡ್ತಾಳೆ ನೋಡ್ಕೊಳ್ಳಿ. ನೋಡಿ. ಲವ್ ಯು. ಪಪ್ಪಿ ಕೊಡು ಚಿಚಿ. ಅಮ್ಮ ನಿಂಗೆ ಚಿಚ್ಚಿ ಬೇಕಮ್ಮ? ಚಿಚ್ಚಿ ಬೇಕಾ? ಅದು ಬ್ಯಾಡ್ ಗರ್ಲ್ ಅಂತಾರೆ. ಸುಸ್ತಾಯ್ತಾ ಚಿನಿ? ನೀನು ಗುಡ್ ಗರ್ಲ್ ಬ್ಯಾಡ್ ಗರ್ಲ್? ನೀನು ಗುಡ್ ಗರ್ಲ್ ಬ್ಯಾಡ್ ಗರ್ಲ್? ಸಾಗ್ಲೇ ನಮ್ಮಕ್ಕ ಪೀಸ್ ಎಲ್ಲ ಖಾಲಿ ಮಾಡ್ಬಿಟ್ಟು ಬರೀ ತಿಳಿ ಸಾರು. ಎಷ್ಟು ತಿಂತೀಯ ನೀನು? ಇಲ್ಲ ಗೈ ಸುಮ್ಮನೆ ಇದ್ದೆ. ಪೀಸ್ ತಿಂದು ಬೇಜಾರಾಗಿ ನಾನೇ ತಿಳಿ ಸಾರು ಹಾಕ್ಕೊಂಡಿದ್ದೆ. ಪಾಪ ಅಷ್ಟೊಂದೆಲ್ಲ ತಿನ್ನಲ್ಲ ಅಲ್ಲ ಬಿಂದ. ಏನು ಗುಡಾಯಿಸ್ತೀಯಾ? ಚೆನ್ನಾಗಿ ಮಾಡಿದ್ಯಾ ಸಾಂಬಾರು? ಚೆನ್ನಾಗೈತೆ. ಹಾಂ ಹ್ಞೂ ಚೆನ್ನಾಗೈತೆ. ಮಂಡ್ಯ ಸ್ಟೈಲ್. ರಾಮನಗರ ಸ್ಟೈಲ್ಗಿಂತ ಮಂಡ್ಯ ಸ್ಟೈಲ್ ಚೆನ್ನಾಗೈತೆ. ರಾಮನಗರ ಸ್ಟೈಲ್ ತಿಂದು ಬೇಜಾರಾಗ್ಬಿಟ್ಟೈತೆ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸ್ಟಾರ್ಟಿಂಗ್, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆ್ಯಂಡ್ ಕಾಮಿಡಿ ಆಗಿರುತ್ತೆ. ನೀವು ಕೇಳಿದಂಥ ವೀಡಿಯೋಸು ನಾನು ಹಾಕ್ತೀನಿ. ಸ್ವಲ್ಪ ಭಯ ಇದೆ ಸ್ಟಾರ್ಟಿಂಗ್ ಅಲ್ವಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.